ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವು ಪ್ರತಿದಿನ ಎಷ್ಟೊಂದು ಪದಗಳನ್ನ ಆಮ್, ಕೇವಲ ರೂಢಿಗಾಗಿ ಯಾವುದೇ ಯೋಚನೆ ಇಲ್ಲದೆ ಬಳಸ್ತೀವಿ ಅಲ್ವಾ? ಹೌದು, ಸುಮ್ನೆ ಅಭ್ಯಾಸಕ್ಕೆ ಅನ್ನೋ ಹಾಗೆ ಬಳಸ್ಬಿಡ್ತೀವಿ. ಖಂಡಿತ. ಮದುವೆಯ ಆಮಂತ್ರಣ ಪತ್ರಿಕೆಗಳ ಮೇಲೆ ಅಥವಾ ಮನೆಗಳ ನಾಮಫಲಕದ ಮೇಲೆ, ಬ್ಯಾಂಕ್ ಖಾತೆಯ ಹೆಸರಿನ ಮುಂದೆ, ಹೀಗೆ ಯಾರಿಗಾದ್ರೂ ಮರ್ಯಾದೆ ಕೊಟ್ಟು ಮಾತಾಡುವಾಗ ನಾವು ಬಳಸುವ ಒಂದು ಅತ್ಯಂತ ಸಾಮಾನ್ಯ ಪದ ಇದೆ. ಅದೇ ಶ್ರೀ ಅನ್ನೋ ಪದ. ಹೌದು, ಅದೇ ಶ್ರೀ. ಆದ್ರೆ ಹೈದರಾಬಾದ್ನ ಶ್ರೀ ಗಾಯತ್ರಿ ಜ್ಯೋತಿಷ ವಿದ್ಯಾಪೀಠ ಒದಗಿಸಿರುವ ಅತ್ಯಂತ ಅಪೂರ್ವದ ಆಕರಗಳನ್ನ ನಾನು ಓದ್ತಿದ್ದಾಗ ನನ್ನ ತಲೆ ಗಿರ್ರೆಂದಿತು. ನಿಜ, ಆ ಆಕರಗಳಲ್ಲಿರುವ ವಿವರಣೆಗಳು ಎಂಥವರನ್ನಾದರೂ ಬೆರಗುಗೊಳಿಸುತ್ತವೆ. ನಮ್ಮ ಇಂದಿನ ಈ ಅಧ್ಯಯನದ ಉದ್ದೇಶ ಕೂಡ ಬಹಳ ಸ್ಪಷ್ಟವಾಗಿದೆ. ಕೇವಲ ಒಂದೇ ಒಂದು ಅಕ್ಷರ ಇರುವ ಈ ಶ್ರೀ ಎಂಬ ಪದ ಹೇಗೆ ವೇದಗಳಿಂದ ಹಿಡಿದು ಪುರಾಣಗಳ ಮೂಲಕ ಹರಿದು ಬೌದ್ಧ ಮತ್ತು ಜೈನ ಧರ್ಮಗಳೆಂಬ ವಿಭಿನ್ನ ಪ್ರಪಂಚಗಳನ್ನು ವ್ಯಾಪಿಸಿ ಮತ್ತು ಅಂತಿಮವಾಗಿ ವಿಷ್ಣು ಸಹಸ್ರನಾಮದ 22ನೇ ನಾಮವಾದ ಶ್ರೀಮಾನ್ ಆಗಿ ನಿಲ್ಲುತ್ತದೆ ಎಂಬ ಆ ರೋಚಕ ಪಯಣವನ್ನ ನಾವು ಇಂದು ಅನಾವರಣಗೊಳಿಸಲಿದ್ದೇವೆ. ಭಾಷೆ ಅನ್ನೋದು ಕೇವಲ ಸಂವಹನದ ಸಾಧನ ಮಾತ್ರವಲ್ಲ, ಅದೊಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿರುವ ಪೆಟ್ಟಿಗೆ ಅನ್ನೋದಕ್ಕೆ ಈ ಶ್ರೀಪದವೇ ಅತಿ ದೊಡ್ಡ ಉದಾಹರಣೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಸಂಸ್ಕೃತದ ಶ್ರೀ ಎಂಬ ಮೂಲ ಪದಕ್ಕೆ ನಿಘಂಟಿನಲ್ಲಿ ಹಲವು ಅರ್ಥಗಳಿವೆ. ಶುಭ, ಸಮೃದ್ಧಿ, ಸಂಪತ್ತು, ದೈವಿಕ ತೇಜಸ್ಸು, ಸೌಂದರ್ಯ ಮತ್ತು ಬೆಳಕು ಅಂತಲೂ ವಿವರಿಸಲಾಗಿದೆ. ಆದ್ರೆ ಇಂದು ನಾವು ಶ್ರೀ ಅಂದ್ರೆ ಕೇವಲ ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಭೌತಿಕ ಆಸ್ತಿ ಅನ್ನೋ ಅರ್ಥಕ್ಕೆ ಮಾತ್ರ ಅದನ್ನ ಸೀಮಿತ ಮಾಡ್ಬಿಟ್ಟಿದೀವಿ. ವೇದಗಳ ಕಾಲದಲ್ಲಿ ಈ ಪದದ ನಿಜವಾದ ಕಲ್ಪನೆ ಹೇಗಿತ್ತು? ವೇದಗಳ ಕಾಲದ ಕಲ್ಪನೆಗೂ ಇಂದಿನ ನಮ್ಮ ಬಳಕೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮ ಆಕರಗಳು ಋಗ್ವೇದದ ಪ್ರಸಿದ್ಧ ಶ್ರೀಸೂಕ್ತವನ್ನ ಉಲ್ಲೇಖಿಸ್ತವೆ. ಅದರಲ್ಲಿ ದೇವಿಯನ್ನ ಹಿರಣ್ಯವರ್ಣಾಂ ಅಂತ ವರ್ಣಿಸಲಾಗಿದೆ. ಹಿರಣ್ಯ ಅಂದ್ರೆ ಬಂಗಾರ ಅಲ್ವಾ? ಹೌದು, ಬಂಗಾರದ ಕಾಂತಿಯುಳ್ಳವಳು ಅಂತ ಅರ್ಥ. ಆದರೆ ಇಲ್ಲಿ ಬಂಗಾರ ಎನ್ನುವುದು ಕೇವಲ ಕುತ್ತಿಗೆಗೆ ಹಾಕೊಳ್ಳುವ ಒಡವೆಯಲ್ಲ. ಪ್ರಾಚೀನ ಕಾಲದಲ್ಲಿ ಬಂಗಾರವನ್ನ ಸಂಪೂರ್ಣ ಪರಿಶುದ್ಧತೆ ಮತ್ತು ಪ್ರಶಾಂತತೆಯ ಅತಿ ದೊಡ್ಡ ಸಂಕೇತವಾಗಿ ನೋಡಲಾಗ್ತಿತ್ತು. ಅಂದ್ರೆ ಬಂಗಾರವನ್ನ ಎಷ್ಟೇ ಸುಟ್ರೂ ಕಾಯಿಸಿದ್ರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ, ಆ ಅರ್ಥದಲ್ಲ? ನಿಖರವಾಗಿ, ಅದಕ್ಕೆ ತುಕ್ಕು ಕುಡಿಯೋದಿಲ್ಲ. ವೇದಗಳ ಪ್ರಕಾರ ಶ್ರೀ ಅಂದ್ರೆ ಯಾವುದೇ ಕಲ್ಮಶವಿಲ್ಲದ, ಎಂದಿಗೂ ನಾಶವಾಗದ ಆ ಪರಿಶುದ್ಧ ದೈವಿಕ ಸಮೃದ್ಧಿ ಮತ್ತು ಪರಮ ಸೌಂದರ್ಯ. ಓಹೋ, ಅಂದ್ರೆ ಕಳೆದು ಹೋಗುವ ಭೌತಿಕ ಸಂಪತ್ತಿಗಿಂತ ಎಂದಿಗೂ ಮಂಕಾಗದ ವ್ಯಕ್ತಿತ್ವದ ಅಥವಾ ಆತ್ಮದ ಪರಿಶುದ್ಧತೆಯನ್ನ ಅವರು ಶ್ರೀ ಅಂತ ಕರೆದ್ರು. ಹೌದು ಹೌದು. ಇದು ನಿಜಕ್ಕೂ ಆಳವಾದ ವಿಚಾರ. ಈ ಆಕರಗಳಲ್ಲಿ ನನ್ನನ್ನ ಅತಿ ಹೆಚ್ಚು ಆಕರ್ಷಿಸಿದ ಮತ್ತೊಂದು ಉಲ್ಲೇಖ ಇದೆ. ಹೇಮಚಂದ್ರರ ಛಂದೋನುಶಾಸನ ಎಂಬ ಗ್ರಂಥ. ಇಲ್ಲಿ ಈ ಪದ ಸಂಪೂರ್ಣವಾಗಿ ಬೇರೆದೇ ಆಯಾಮವನ್ನು ಪಡ್ಕೊಳ್ಳುತ್ತೆ. ಶ್ರೀ ಅಂದರೆ ಛಂದಸ್ಸು ಅಂತ ಅವ್ರಿಗೆ ಹೇಳ್ತಾರೆ. ಇದೇನ್ ಸಂಬಂಧ? ಇಲ್ಲಿ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಹೇಮಚಂದ್ರರ ಗ್ರಂಥದ ಪ್ರಕಾರ ಶ್ರೀ ಎಂಬುದು ಸಂಸ್ಕೃತ ಛಂದಸ್ಸಿನ ಪರ್ಯಾಯ ಹೆಸರು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಆಕೆ ವೇದಮಂತ್ರಗಳನ್ನ ನಿಯಂತ್ರಿಸುವ ಛಂದೋಭಿಮಾನ ದೇವತ. ವೇದಮಂತ್ರಗಳು ಕೇವಲ ಓದುವ ಸಾಹಿತ್ಯ ಅಲ್ಲ, ಅವು ನಿರ್ದಿಷ್ಟ ಕಂಪನಗಳನ್ನು ಹುಟ್ಟುಹಾಕುವ ಶಬ್ದ ತರಂಗಗಳು. ಅಂದ್ರೆ ಆ ಶಬ್ದವನ್ನ ಒಂದು ಲಯದಲ್ಲಿ, ಒಂದು ಚೌಕಟ್ಟಿನಲ್ಲಿ ಹಿಡಿದಿಡುವ ತತ್ವವೇ ಛಂದಸ್ಸು ಅಂತನಾ? ಖಂಡಿತ. ಆ ಛಂದಸ್ಸಿನ ಹಿಂದಿರುವ ಮೂಲ ಶಕ್ತಿಯೇ ಈ ಶ್ರೀ. ಅಂದ್ರೆ ಮಂತ್ರಗಳಲ್ಲಿ ಅಡಗಿರುವ ಅಗಾಧವಾದ ದೈವಿಕ ಜ್ಞಾನ ಮತ್ತು ಆ ಜ್ಞಾನದಿಂದ ಹೊರಹೊಮ್ಮುವ ಪ್ರಭೆ, ಇವೆಲ್ಲವೂ ಶ್ರೀ ಎಂಬ ಒಂದೇ ಪದದಲ್ಲಿ ಅಡಕವಾಗಿದೆ. ಎಂಥ ಅದ್ಭುತವಾದ ಕಲ್ಪನೆ! ಅಂದ್ರೆ ಈಗಿನ ಕಾಲದ ಆಧುನಿಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದೊಂದು ರೀತಿ ಸಾಫ್ಟ್ವೇರ್ ಕೋಡಿಂಗ್ ಇದ್ದ ಹಾಗೆ ಅನ್ಬೋದಾ? ಹೌದು, ಧಾರಾಳವಾಗಿ ಅನ್ಬೋದು. ಆಧಾರಭೂತವಾದ ಕೋಡ್ ಅಥವಾ ಪ್ರೋಗ್ರಾಮಿಂಗ್ ಇಲ್ಲದೆ ಯಾವುದೇ ಅಪ್ಲಿಕೇಶನ್ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಛಂದಸ್ಸು ಎಂಬ ನಿರ್ದಿಷ್ಟ ಚೌಕಟ್ಟು ಇಲ್ಲದೆ ಮಂತ್ರಕ್ಕೆ ಶಕ್ತಿ ಬರೋದಿಲ್ಲ. ಆ ಕೋಡಿಂಗ್ ಹಿಂದಿನ ಬುದ್ಧಿಮತ್ವೆಯೇ ಈ ಶ್ರೀ. ಹೋಲಿಕೆ ಅತ್ಯಂತ ಸೂಕ್ತವಾಗಿದೆ. ಶಬ್ದವೇ ಸಂಪತ್ತು, ಜ್ಞಾನವೇ ಅತಿದೊಡ್ಡ ಐಶ್ವರ್ಯ ಎಂಬುದು ಎಷ್ಟು ನೈಜವಾದ ವಿಚಾರ ಅಲ್ವಾ? ನಿಜ. ವೇದಗಳಲ್ಲಿ ಕೇವಲ ಶಬ್ದ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದ್ದ ಈ ತತ್ವ ಪುರಾಣಗಳ ಕಾಲಕ್ಕೆ ಬರುವಾಗ ಕಥೆಗಳ ರೂಪವನ್ನ, ಮಾನವೀಯ ಸಂಬಂಧಗಳ ರೂಪವನ್ನ ಪಡ್ಕೊಳ್ಳುತ್ತೆ. ತಲುಪಿಸಲು
ಪುರಾಣಗಳು ಕಥೆಗಳ ಮೊರೆ ಹೋದವು ಅಂತ ಕಾಣುತ್ತೆ. ಹೌದು ಹೌದು. ಮತ್ತು ಈ ಕಥೆಗಳು ಬೇರೆ ಬೇರೆ ಪುರಾಣಗಳಲ್ಲಿ ಹೇಗೆ ವಿಭಿನ್ನವಾಗಿದೆ ಅನ್ನೋದು ಅಚ್ಚರಿ ಮೂಡಿಸ್ತೆ. ಹ, ಹ. ಉದಾಹರಣೆಗೆ ವಿಷ್ಣು ಮಹಾಪುರಾಣದ ಕಥೆಯನ್ನೇ ತೆಗೆದುಕೊಳ್ಳೋಣ. ಸರಿ. ಅಲ್ಲಿ ಶ್ರೀ ದೇವಿಯು ಮಹರ್ಷಿ ಭೃಗು ಮತ್ತು ಖ್ಯಾತಿ ಅವರ ಪುತ್ರಿಯಾಗಿ ಜನಿಸಿದಳು ಅಂತ ಹೇಳಲಾಗಿದೆ. ಹ್ಮ್. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಕೌಟುಂಬಿಕ ಕಥೆಯಂತೆ ಕಾಣುತ್ತೆ. ಆದರೆ ಆಕರಗಳಲ್ಲಿ ಇದರ ಹಿಂದಿರುವ ತಾತ್ವಿಕ ಒಳಾರ್ಥವನ್ನ ಬಿಡಿಸಿಟ್ಟಿದ್ದಾರೆ. ಆ ಒಳಾರ್ಥಗಳು ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸ್ತವೆ. ಭೃಗು ಮಹರ್ಷಿಯ ಹೆಸರು ಕೇವಲ ಒಬ್ಬ ವ್ಯಕ್ತಿಯನ್ನಲ್ಲ, ಬದಲಾಗಿ ಯಜ್ಞದ ಪವಿತ್ರ ಅಗ್ನಿಯನ್ನ ಪ್ರತಿನಿಧಿಸುತ್ತೆ. ಅಗ್ನಿ ಅಂದ್ರೆ ಶಕ್ತಿ, ಕ್ರಿಯಾಶೀಲತೆ ಮತ್ತು ಪರಿವರ್ತನೆ. ಹೌದು. ಹಾಗೆಯೇ ಆತನ ಪತ್ನಿ ಖ್ಯಾತಿ ಅಂದ್ರೆ ವೇದ ಮಂತ್ರಗಳ ವೈಭವ ಮತ್ತು ಪ್ರಸಿದ್ಧಿ. ಹ್ಮ್. ಯಜ್ಞಲ ಅಗ್ನಿ ಮತ್ತು ಮಂತ್ರಗಳ ವೈಭವ ಒಂದಾದಾಗ ಹುಟ್ಟುವುದೇನು? ಅದೇ ಶ್ರೀ. ಓ, ಅಂದ್ರೆ ವಿಷ್ಣು ಪುರಾಣದ ಪ್ರಕಾರ ಶ್ರೀ ಅಂದ್ರೆ ಬೇರೇನೂ ಅಲ್ಲ, ನಾವು ಮಾಡುವ ಪವಿತ್ರವಾದ ಯಜ್ಞ ಮತ್ತು ಆ ಯಜ್ಞದಿಂದ ಹೊರಹೊಮ್ಮುವ ದೈವಿಕ ವೈಭವವೇ ಆಕೆಯ ರೂಪ ಅಂತಾಯ್ತು. ನಿಖರವಾಗಿ. ಅಂದ್ರೆ ಸ್ವಲ್ಪ ತಮಾಷೆಯಾಗಿ ಹೇಳೋದಾದ್ರೆ, ಒಂದು ಬೆಂಕಿಯಂತಹ ತೀವ್ರವಾದ ಕ್ರಿಯಾಶೀಲತೆ ಇದ್ದು ಅದಕ್ಕೊಂದು ಒಳ್ಳೆ ಪಬ್ಲಿಸಿಟಿ ಅಥವಾ ಖ್ಯಾತಿ ಬೆನ್ನಿಗೆ ನಿಂತ್ರೆ ಸಂಪತ್ತು ಮತ್ತು ವೈಭವ ತಾನಾಗಿಯೇ ಹುಟ್ಕೊಳ್ಳುತ್ತೆ ಅಂತಾಯ್ತು. ಸಾವಿರಾರು ವರ್ಷಗಳಾದ್ರೂ ನಮ್ಮ ಬದುಕಿನ ಮೂಲ ನಿಯಮಗಳು ಬದಲಾಗಿಲ್ಲ ಅನ್ನಿ. ನೀವು ಹೇಳಿದ್ದು 100% ಸತ್ಯ. ಸತ್ಯ ಎಂದಿಗೂ ಬದಲಾಗುವುದಲ್ವಾ? ಅದೇ ರೀತಿ ಸ್ಕಂದ ಮಹಾಪುರಾಣದ ಉಲ್ಲೇಖವನ್ನ ನೋಡಿ. ಅಲ್ಲಿ ನಾವು ಸಾಮಾನ್ಯವಾಗಿ ಕೇಳಿರುವ ಆ ಸಮುದ್ರ ಮಥನದ ಕಥೆ ಬರುತ್ತೆ. ದೇವತೆಗಳು ಮತ್ತು ಅಸುರರು ಸೇರಿ ಕ್ಷೀರಸಾಗರವನ್ನ ಕಡೆಯುವಾಗ ಉದ್ಭವಿಸಿದ ದೇವತೆ ಈ ಶ್ರೀ. ಹೌದು. ಆಕೆ ಹೊರಬಂದ ತಕ್ಷಣ ಇಡೀ ಜಗತ್ತೇ ಅವಳತ್ತ ನೋಡ್ತಾ ಇರುತ್ತೆ. ಆದ್ರೂ ಆಕೆ ಭಗವಾನ್ ವಿಷ್ಣುವನ್ನ ತನ್ನ ಸಂಗಾತಿಯಾಗಿ ಆರಿಸ್ಕೊಳ್ತಾಳೆ. ಹೌದು, ಈ ಕಥೆಯನ್ನ ನಾವು ಬಹಳಷ್ಟು ಬಾರಿ ಕೇಳಿದೀವಿ. ಆದ್ರೆ ಇದರ ಹಿಂದಿರುವ ಸಾಂಕೇತಿಕ ಅರ್ಥ ಏನು? ಹಾಲಿನ ಕಡಲು ಅಂದ್ರೆ ಕ್ಷೀರಸಾಗರ ಎಂಬುದು ಆ ಸಂಪೂರ್ಣ ಪರಿಶುದ್ಧತೆಯನ್ನೇ ಪ್ರತಿನಿಧಿಸುತ್ತೆ ಅಲ್ವಾ? ಹೌದು. ಕ್ಷೀರಸಾಗರ ಅಂದ್ರೆ ಶಾಂತಿ ಮತ್ತು ಪಾವಿತ್ರ್ಯದ ನೆಲೆ. ಆ ಪರಿಶುದ್ಧತೆಯ ಕಡಲನ್ನು ಮಥಿಸಿದಾಗ, ಅಂದ್ರೆ ಆಳವಾದ ತಪಸ್ಸು ಮತ್ತು ಚಿಂತನೆ ನಡೆಸಿದಾಗ ಹೊರಬರುವ ಅತ್ಯುನ್ನತ ತತ್ವವೇ ಶ್ರೀ. ಆಕೆ ವಿಷ್ಣುವನ್ನ ಆರಿಸಿಕೊಳ್ಳುವುದರ ಅರ್ಥ ಏನಪ್ಪಾ ಅಂದ್ರೆ, ವಿಷ್ಣುವಿನ ದೈವಿಕ ತೇಜಸ್ಸಿನಲ್ಲಿ, ಆತನ ಜಗನ್ನಾಟಕದ ನಿರ್ವಹಣೆಯಲ್ಲಿ ಆ ಪರಮ ವೈಭವವು ಸದಾ ಜೊತೆಯಾಗಿರುತ್ತೆ ಅಂತ. ಆದರೆ ಇಷ್ಟೇ ಕಥೆಯಲ್ಲ. ನೀವು ಶಿವಮಹಾಪುರಾಣಕ್ಕೆ ಬಂದ್ರೆ ಕಥೆಯ ದಿಕ್ಕೇ ಬದಲಾಗುತ್ತೆ. ಹೌದು ಹೌದು, ಅದು ನನ್ನ ಮುಂದಿನ ಪ್ರಶ್ನೆಯಾಗಿತ್ತು. ಶಿವ ಮಹಾಪುರಾಣದಲ್ಲಿ ಶ್ರೀ ಅಂದ್ರೆ ಅದು ವಿಷ್ಣುವಿನ ಪತ್ನಿಯಲ್ಲ, ಬದಲಿಗೆ ದುರ್ಗಾದೇವಿಯ ಇನ್ನೊಂದು ಹೆಸರು ಅಂತ ಈ ಆಕರಗಳು ಹೇಳ್ತವೆ. ನಿಜ. ಅಲ್ಲಿ ಶ್ರೀ ಅಂದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣವಾದ ಮಹಾಶಕ್ತಿ. ಮನುಷ್ಯನ ಸ್ವಭಾವವನ್ನು ನಿಯಂತ್ರಿಸುವ 3 ಗುಣಗಳಿವೆ: ತಮೋಗುಣ, ರಜೋಗುಣ ಮತ್ತು ಸತ್ವಗುಣ. ಹೌದು. ಮಂದತ್ವವನ್ನು ಸೂಚಿಸುವ ತಮೋಗುಣ, ವಿಪರೀತ ಕ್ರಿಯಾಶೀಲತೆಯನ್ನು ಸೂಚಿಸುವ ರಜೋಗುಣ ಮತ್ತು ಪ್ರಶಾಂತತೆಯನ್ನು ಸೂಚಿಸುವ ಸತ್ವಗುಣ. ಶಿವಪುರಾಣದ ಪ್ರಕಾರ ಈ 3 ಗುಣಗಳನ್ನ ಮೀರಿದ ಇಡೀ ಪ್ರಕೃತಿಯನ್ನು ನಿಯಂತ್ರಿಸುವ ಆ ಮೂಲ ಪ್ರಕೃತಿಯೇ ಶ್ರೀ. ಓ, ಇಲ್ಲಿ ಆಕೆ ಕೇವಲ ಒಂದು ದೇವತೆಯಾಗಿ ಉಳಿಯುವುದಿಲ್ಲ, ಬ್ರಹ್ಮಾಂಡದ ಪರಮಶಕ್ತಿಯಾಗಿ ವಿಸ್ತಾರಗೊಳ್ಳುತ್ತಾಳೆ. ಖಂಡಿತ. ಒಂದೇ ದೇವತೆ, ಒಂದೇ ಪದ. ಆದ್ರೆ ವೇದಗಳ ಛಂದಸ್ಸಿನಿಂದ ಹಿಡಿದು ಬ್ರಹ್ಮಾಂಡದ ಮೂಲ ಶಕ್ತಿಯವರೆಗೆ ಎಂಥ ವಿಭಿನ್ನ ಆಯಾಮಗಳು. ಪುರಾಣಗಳಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮ್ಮ ಆಕರಗಳು ಯೋಗ ದರ್ಶನದತ್ತ ನಮ್ಮನ್ನ ಕರೆದೊಯ್ತವೆ. ಯೋಗ ದರ್ಶನದ ಖೇಚರಿ ವಿದ್ಯಾದಲ್ಲಿ ಈ ಪದದ ಉಲ್ಲೇಖವಿದೆ. ಆದರೆ ಪುರಾಣಗಳು ಈ ಶಕ್ತಿಯನ್ನ ನಮ್ಮ ಹೊರಗಿರುವ ಬ್ರಹ್ಮಾಂಡದಲ್ಲಿ ಕಂಡ್ರೆ ಯೋಗವು ಅದನ್ನ ನಮ್ಮ ಒಳಗಿನ ಜಗತ್ತಿನಲ್ಲಿ ಹುಡುಕುತ್ತೆ ಅಲ್ವಾ? ಖಂಡಿತ. ಯೋಗದ ದೃಷ್ಟಿಕೋನವೇ ಸಂಪೂರ್ಣ ಭಿನ್ನವಾದದ್ದು. ಖೇಚರಿ ವಿದ್ಯಾದಲ್ಲಿ ಶ್ರೀಯನ್ನ ಪರಮಯೋಗಿಗ ತೇಜಸ್ಸಾಗಿ ವರ್ಣಿಸಲಾಗಿದೆ. ಅಂದ್ರೆ ಒಬ್ಬ ಸಾಧಕ ತನ್ನ ಒಳಗಿನ ಶಕ್ತಿಯನ್ನ ಆ ಕುಂಡಲಿನಿಯ ಮೂಲಕ ಎಚ್ಚರಿಸಿದಾಗ ಅವನ ಒಳಗೆ ಮೂಡುವ ದೈವಿಕ ಬೆಳಕೇ ಈ ಶ್ರೀ. ಎಷ್ಟೊಂದು ಸುಂದರವಾದ ವಿವರಣೆ. ಹೌದು. ಆಕರಗಳಲ್ಲಿ ಇದನ್ನ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂದ್ರೆ, ದೇವತೆಗಳ ಮಿನುಗುವ ನಕ್ಷತ್ರಪುಂಜದಂತೆ ಈ ದೇವಿಯನ್ನ ಆಕಾಶದಲ್ಲಿ, ಅಂದ್ರೆ ನಮ್ಮ ಅಂತರಂಗದ ಆಕಾಶದಲ್ಲಿ ಅಥವಾ ಚಿದಾಕಾಶದಲ್ಲಿ ಆರಾಧಿಸಲಾಗುತ್ತಿತ್ತು ಅಂತ. ಹೊರಗಿನ ಭೌತಿಕ ಸಂಪತ್ತು ಒಳಗಿನ ಆಧ್ಯಾತ್ಮಿಕ ಬೆಳಕಾಗಿ ಬದಲಾಗುವ ಅದ್ಭುತ ಹಂತವಿದು. ಎಷ್ಟೊಂದು ಕಾವ್ಯಾತ್ಮಕವಾಗಿದೆ ಇದು. ಹೊರಗಿನ ಚಿನ್ನದ ಹೊಳಪು ಒಳಗಿನ ಯೋಗಿಕ ತೇಜಸ್ಸಾಗಿ ಮಾರ್ಪಾಡಾಯಿತು.
ಇದೇ ರೀತಿ ಆಗಮ ಮತ್ತು ಸಂಹಿತೆಗಳಲ್ಲಿ, ಉದಾಹರಣೆಗೆ ಪಾಂಚರಾತ್ರ ಆಗಮದ ನಾರದೀಯ ಸಂಹಿತೆಯಲ್ಲಿ, ಶ್ರೀಯನ್ನ ಸಮೃದ್ಧಿಗಾಗಿ ಪೂಜಿಸುವ ದೇವತೆಯಂತ ನೇರವಾಗಿ ಹೇಳಲಾಗಿದೆ. ಹೌದು. ಆದರೆ ಸನತ್ಕುಮಾರ ಸಂಹಿತೆಯ ಆ ಶಿವರಾತ್ರ ಅಧ್ಯಾಯದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಯಜ್ಞದಲ್ಲಿ ಅರ್ಪಣೆಗಳನ್ನ ಸ್ವೀಕರಿಸುವ ದೇವತೆಯಂತ ಉಲ್ಲೇಖಿಸಲಾಗಿದೆ. ಅಂದರೆ ಭಗವಾನ್ ವಿಷ್ಣುವನ್ನ ನಾವು ಯಜ್ಞಪುರುಷ ಅಂತ ಕರೆಯುತ್ತೇವೆ, ಆ ಯಜ್ಞದ ಸ್ತ್ರೀರೂಪವೇ ಈ ಶ್ರೀ. ಇದು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಎನ್ನುವುದನ್ನು ಸ್ಪಷ್ಟಪಡಿಸುತ್ತೆ. ನಿಜ. ಯಜ್ಞವನ್ನ ಮಾಡುವವನು ಪುರುಷನಾದರೆ ಆ ಯಜ್ಞದ ಫಲಿತಾಂಶವಾಡಿ ಸಮೃದ್ಧಿಯಾಗಿ ಹೊರಹೊಮ್ಮುವವಳು ಸ್ತ್ರೀರೂಪದ ಶ್ರೀ. ಶಕ್ತಿ ಮತ್ತು ಶಕ್ತಿಮಾನ್ ಇಬ್ಬರೂ ಬೇರೆಯಲ್ಲ ಎನ್ನುವ ತತ್ವವಿದು. ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾದ ಘಟ್ಟ. ನಾವು ಇಲ್ಲಿವರೆಗೆ ಹಿಂದೂ ಧರ್ಮದ ವಿವಿಧ ಶಾಖೆಗಳಲ್ಲಿ, ವೇದಗಳಲ್ಲಿ, ಯೋಗದಲ್ಲಿ, ಆಗಮಗಳಲ್ಲಿ ಶ್ರೀಪದದ ಅರ್ಥವನ್ನ ನೋಡಿದೆವು. ಇದು ಅರ್ಥವಾಗುವಂಥದ್ದೇ, ಏಕೆಂದರೆ ಇವೆಲ್ಲವೂ ಒಂದೇ ಮೂಲದಿಂದ ಬಂದಂಥವು. ಆದ್ರೆ ಈ ಆಕರಗಳು ನಮ್ಮನ್ನ ಅಚ್ಚರಿಗೊಳಿಸುವುದು ಯಾವಾಗಂದ್ರೆ, ವೇದಗಳನ್ನ ಒಪ್ಪದ ಬೌದ್ಧ ಮತ್ತು ಜೈನ ಧರ್ಮಗಳಲ್ಲೂ ಈ ಶ್ರೀಪದವು ಅಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅಂತ ಹೇಳಿದಾಗ ಇದು ಹೇಗೆ ಸಾಧ್ಯವಾಯಿತು? ಇದನ್ನು ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಭಾರತೀಯ ಉಪಖಂಡದಲ್ಲಿ ಹುಟ್ಟಿದ ಯಾವುದೇ ಧರ್ಮಗಳಿರಲಿ, ಅವುಗಳ ನಡುವಿನ ಬೌದ್ಧಿಕ ಮತ್ತು ತಾತ್ವಿಕ ಕೊಡುಕೊಳ್ಳುವಿಕೆಗಳು ಎಷ್ಟು ಗಾಢವಾಗಿದ್ದುವು ಅನ್ನೋದು ಸ್ಪಷ್ಟವಾಗುತ್ತೆ. ತತ್ವಗಳು ಬೇರೆ ಆಗಿದ್ರೂ, ಸತ್ಯವನ್ನ ಹುಡುಕುವ ಮಾರ್ಗಗಳೂ ಬೇರೆ ಆಗಿದ್ರೂ, ಕೆಲವು ಮೂಲಭೂತ ಸಂಕೇತಗಳನ್ನ ಎಲ್ಲರೂ ಒಪ್ಕೊಂಡಿದ್ರು ಅಂತನಾ? ಹೌದು. ಬೌದ್ಧ ಧರ್ಮವನ್ನ, ವಿಶೇಷವಾಗಿ ಮಹಾಯಾನ ಬೌದ್ಧ ಧರ್ಮದ ಚಂದ್ರಗರ್ಭ ಸೂತ್ರಂ ಅನ್ನೋನ ಗಮನಿಸಿದ್ರೆ, ಅಲ್ಲಿ ಶ್ರೀದೇವಿಯನ್ನ ಒಬ್ಬ ದೈವಿಕ ರಕ್ಷಕ ದೇವತೆಯಾಗಿ ಆರಾಧಿಸಲಾಗುತ್ತದೆ. ಆಕೆ ಕಷ್ಟದಲ್ಲಿರುವ ಭಕ್ತರನ್ನ ಕಾಪಾಡುವ ಮಹಾಶಕ್ತಿ. ರಕ್ಷಕ ದೇವತೆಯಾಗಿ ಬದಲಾಗುವುದು ಒಂದು ಕಡೆಯಾದ್ರೆ, ಟಿಬೆಟನ್ ವಜ್ರಯಾನ ಬೌದ್ಧ ಧರ್ಮದಲ್ಲಂತೂ ಆಕೆಯನ್ನ ಶ್ರೀಹೇರುಕ ಅಂತ ಕರೆಯಲಾಗುತ್ತದೆ ಅಂತ ನಮ್ಮ ಮೂಲಗಳು ಹೇಳುತ್ತವೆ. ಹೌದು. ಇದರ ತಾತ್ಪರ್ಯವನ್ನ ಓದಿದಾಗ ನನಗಂತೂ ಆಶ್ಚರ್ಯವಾಯಿತು. ಅದರಲ್ಲಿ ಸಂಪೂರ್ಣ ಪ್ರಜ್ಞೆ ಅಂದ್ರೆ ತನ್ನ ಮತ್ತು ಪರ ಎಂಬ ಭೇದವಿಲ್ಲದ, ನಾನೇ ಬೇರೆ ಜಗತ್ತೇ ಬೇರೆ ಎಂಬ ದ್ವಂದ್ವಗಳಿಲ್ಲದ ಪರಮ ಅರಿವಿನ ಸ್ಥಿತಿಯನ್ನ ಶ್ರೀಹೇರುಕ ಅಂತ ಕರೆಯಲಾಗಿದೆ. ಖಂಡಿತ. ಎಲ್ಲಿಯ ಸಂಪತ್ತಿನ ದೇವತೆ, ಎಲ್ಲಿಯ ಸಂಪೂರ್ಣ ಶೂನ್ಯತೆಯ ಅಥವಾ ಪೂರ್ಣತೆಯ ಪ್ರಜ್ಞೆ. ಭೌತಿಕ ಸಂಪತ್ತಿನಿಂದ ಯಾವ ಸಂಪತ್ತಿನ ಹಂಗೂ ಇಲ್ಲದ ಅರಿವಿನ ಕಡೆಗೆ ನಡೆದ ಈ ವಿಕಾಸ ನಿಜಕ್ಕೂ ತತ್ವಶಾಸ್ತ್ರದ ಅತಿ ದೊಡ್ಡ ಪವಾಡ ಎನಿಸುತ್ತೆ ಅಲ್ವಾ? ಅಕ್ಷರಶಃ. ಬೌದ್ಧ ಧರ್ಮದಲ್ಲಿ ನಿಜವಾದ ಒಳನೋಟ ಅಥವಾ ಎನ್ಲೈಟನ್ಮೆಂಟ್ ಅಂದ್ರೆ ಏನು? ಯಾವುದೇ ಆಸೆಗಳಿಲ್ದದ, ಎಲ್ಲವನ್ನೂ ಮೀರಿದ ಶೂನ್ಯ ಅಥವಾ ಪೂರ್ಣಾವಸ್ಥೆ. ಭೌತಿಕ ಸಂಪತ್ತು ಮನುಷ್ಯನನ್ನ ಬಂಧಿಸಿದರೆ, ಆಧ್ಯಾತ್ಮಿಕ ಸಂಪತ್ತು ಮನುಷ್ಯನನ್ನ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ಆ ಮುಕ್ತಗೊಳಿಸುವ ಅರಿವೇ ವಜ್ರಯಾನದಲ್ಲಿ ಶ್ರೀ. ಅದ್ಭುತ. ಇನ್ನು ಜೈನ ಧರ್ಮದಲ್ಲೂ ಈ ಪರಿಕಲ್ಪನೆ ಬಹಳ ಸುಂದರವಾಗಿ ಬೆಸೆದುಕೊಂಡಿದೆ. ಜೈನ ಸಂಪ್ರದಾಯದ ಪ್ರಕಾರ ಆಕೆ ಪದ್ಮಹೃದ ಅಂದ್ರೆ ಕಮಲದ ಸರೋವರದ ನಡುವೆ ಇರುವ ದ್ವೀಪದಲ್ಲಿ ನೆಲೆಸಿರುವ ದೇವತೆ. ಹೌದು. ಜೈನ ಧರ್ಮದ ದಿಗಂಬರ ಹಸ್ತಪ್ರತಿಗಳಲ್ಲಿ ಆಕೆಯನ್ನ 4 ಕೈಗಳಿರುವ ಕಮಲವನ್ನು ಹಿಡಿದಿರುವ ದೇವತೆಯಾಗಿ ಚಿತ್ರಿಸಲಾಗಿದೆ. ಅದೇ ಶ್ವೇತಾಂಬರ ಹಸ್ತಪ್ರತಿಗಳಲ್ಲಿ ಆನೆಯ ಮೇಲೆ ಕುಳಿತು ಕಮಲವನ್ನು ಹಿಡಿದಿರುವ ದೇವತೆಯಾಗಿ ವರ್ಣಿಸಲಾಗಿದೆ ಅಂತ ಆಕರಗಳು ತಿಳಿಸ್ತವೆ. ಇದನ್ನೇ ನಾವು ಗಜಲಕ್ಷ್ಮಿ ಅಂತ ಕರೆಯೋದಲ್ವಾ? ನನಗೀಗ ಒಂದು ವಿಷಯ ಹೊಳಿತಿದೆ. ನಮ್ಮ ಮನೆಗಳ ಅಥವಾ ಹಳೇ ದೇವಸ್ಥಾನಗಳ ಬಾಗಿಲಿನ ಮೇಲ್ಭಾಗದಲ್ಲಿ ಮರದ ಚೌಕಟ್ಟಿನಲ್ಲಿ ಆನೆಗಳು ಕಮಲದ ಮೇಲೆ ಕುಳಿತಿರುವ ದೇವಿಗೆ ನೀರು ಎರೆಯುವ ಕೆತ್ತನಿರುತ್ತೆ ನೋಡಿ. ಹೌದು. ಪ್ರತಿಯೊಂದು ಹಳೆ ಮನೆಯಲ್ಲೂ ಇರುತ್ತೆ. ನಾವು ಪ್ರತಿದಿನ ಅದರ ಕೆಳಗೆ ಓಡಾಡ್ತೀವಿ. ಆದ್ರೆ ಅದು ಕೇವಲ ಬ್ರಾಹ್ಮಣಿಕ ಹಿಂದೂ ಸಂಪ್ರದಾಯ ಮಾತ್ರವಲ್ಲ. ಜೈನ ವಾಸ್ತುಶಿಲ್ಪ ಮತ್ತು ಹಿಂದೂ ವಾಸ್ತುಶಿಲ್ಪಗಳ ನಡುವಿನ ಒಂದು ಅದ್ಭುತವಾದ ಸೇತುವೆ. ಅವೆರಡರ ಸಮಾಗಮ ಅಂತ ನಮ್ಗೆ ಹೊಳಿದಿರುವುದೇ ಇಲ್ಲ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಧರ್ಮಗಳು, ಆಚರಣೆಗಳು ಬೇರೆಯಾಗಿದ್ರು, ಆ ಶ್ರೀ ಎಂಬ ದೈವಿಕ ಸಂಪತ್ತು, ಸೌಂದರ್ಯ, ಕಮಲ ಮತ್ತು ಆನೆಗಳ ಸಂಕೇತ ಮಾತ್ರ ಎಲ್ಲೆಡೆ ಒಂದೇ ಆಗಿದೆ. ಇದು ಇಡೀ ಭಾರತೀಯ ಉಪಖಂಡವನ್ನ ಸಾಂಸ್ಕೃತಿಕವಾಗಿ ಬೆಸೆಯುವ ಒಂದು ಸಾರ್ವತ್ರಿಕ ಭಾಷೆಯಾಗಿ ಬೆಳೆದಿದೆ ಎನ್ನುವುದು ನಮ್ಗೆ ಹೆಮ್ಮೆಯ ವಿಷಯ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ನಾವು ವೇದಗಳ ಛಂದಸ್ಸಿನಿಂದ ಶುರು ಮಾಡಿ ಪುರಾಣಗಳ ಕಥೆಗಳನ್ನ ಕೇಳಿ ಯೋಗದ ಅಂತರಂಗದ ಬೆಳಕನ್ನ ಕಂಡು ಆಗಮಗಳ ಯಜ್ಞವನ್ನ ಸ್ಪರ್ಶಿಸಿ ಬೌದ್ಧರ ಪರಮ ಪ್ರಜ್ಞೆ ಮತ್ತು ಜೈನರ ಗಜಲಕ್ಷ್ಮಿಯವರೆಗೆ ಇಡೀ ತತ್ವಶಾಸ್ತ್ರದ ಪ್ರಪಂಚವನ್ನೇ ಸುತ್ತಿ ಬಂದೆವು. ಹೌದು.
ಇಷ್ಟೆಲ್ಲ ವ್ಯಾಖ್ಯಾನಗಳನ್ನ ನೋಡಿದ ನಂತರ ನಮ್ಮ ಇಂದಿನ ಮೂಲ ವಿಷಯವಾದ ವಿಷ್ಣು ಸಹಸ್ರನಾಮದ 22ನೇ ನಾಮ ಆ ಶ್ರೀಮಾನ್ ಯಾರು? ಇಷ್ಟೆಲ್ಲ ಅರ್ಥವನ್ನ ಹೊತ್ತಿರುವ ಈ ಪದ ಅಂತಿಮವಾಗಿ ವಿಷ್ಣುವಿನಲ್ಲಿ ಹೇಗೆ ಲೀನವಾಗುತ್ತೆ? ಇದು ನಮ್ಮ ಅಧ್ಯಯನದ ಅತ್ಯಂತ ಪ್ರಮುಖ ಘಟ್ಟ. ಈ ಪ್ರಶ್ನೆಗೆ ಜಗದ್ಗುರು ಆದಿಶಂಕರಾಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಅತ್ಯಂತ ಸ್ಪಷ್ಟವಾದ ಮತ್ತು ಅದ್ಭುತವಾದ ಉತ್ತರವನ್ನು ನೀಡಿದ್ದಾರೆ. ಅವರು ಆ ನಾಮವನ್ನ ವಿವರಿಸ್ತಾ ಒಂದು ಸಂಸ್ಕೃತ ಸಾಲನ್ನ ಉಲ್ಲೇಖಿಸ್ತಾರೆ. ಆ ಸಾಲು ಯಾವುದು? ಯಸ್ಯ ವಕ್ಷಸಿ ನಿತ್ಯಂ ವಸತಿ ಶ್ರೀ ಸ ಶ್ರೀಮಾನ್ ಅಂತ. ಇದರ ಅರ್ಥವೇನು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೈ. ಇದರ ಸರಳ ಅರ್ಥ, ಯಾರ ಹೃದಯ ಕಮಲದಲ್ಲಿ ಶ್ರೀ ಸದಾ ನೆಲೆಸಿರುತ್ತಾಳೋ ಅವನೇ ಶ್ರೀಮಾನ್. ಇಲ್ಲಿ ಹೃದಯ ಕಮಲ ಅಥವಾ ವಕ್ಷಸ್ಥಳ ಎನ್ನುವುದು ಕೇವಲ ಭೌತಿಕವಾದ ಎದೆಯ ಮೇಲಿನ ಭಾಗವಲ್ಲ, ಅದು ಆತನ ಅಸ್ತಿತ್ವದ ಕೇಂದ್ರಬಿಂದು. ಓ, ಅಂದ್ರೆ ನಾವು ಚಿತ್ರಗಳಲ್ಲಿ ನೋಡುವಂತೆ ಕೇವಲ ಎದೆಯ ಮೇಲಿರುವ ಒಂದು ಚಿಹ್ನೆ ಅಥವಾ ಆಭರಣ ಅಲ್ಲ, ಅದು ಆತನ ಅಸ್ತಿತ್ವದ ಮೂಲಭೂತ ಭಾಗ. ಆತನ ಹೃದಯವೇ ಸಂಪೂರ್ಣ